ಓಂ ಗುರುಭ್ಯೋ ನಮಃ. ಶಹಾಪುರ ತಾಲೂಕಿನ ಮಹಾಲ್ ರೋಜಾದ ಯಮನೂರೇಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಒಂದು ಅಪಾದನೆ ಬಂದಿದೆ. ಏನಂತಂದರೆ ಹೆಣ್ಣು ಮಗುವಿನ ಶೋಷಣೆ. ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ಇದನ್ನು ನಾವು ಬಹಳಷ್ಟು ಖಂಡನೆ ಮಾಡಿ ಇವತ್ತೊಂದು ವಿಷಯ ತಮ್ಮ ಮುಂದೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಏನಂತಂದರೆ, ಯಾವುದೇ ಒಬ್ಬ ಸ್ವಾಮೀಜಿ ಬೇಡಿಲಾಕತ್ತಿದ್ರು ಅಂದ್ರೆ ಮತ್ತು ಅವರ ಮಠದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಅಂದ್ರೆ ಮತ್ತೊಬ್ಬರಿಗೆ ತಕ್ಲೀಫ್ ಆಗ್ತದೆ. ಯಾಕಂದ್ರೆ ಇಂಥ ಒಂದು ಷಡ್ಯಂತ್ರ ಮಾಡೋದು ಸ್ವಾಭಾವಿಕ. ಮತ್ತೊಬ್ಬರಿಗೆ ತ್ರಾಸಾದ್ಮೇಲೆ ಅವ್ರು ಸುಮ್ಮನೆ ಕೂಡಲ್ಲ. ಆದರೆ ಇದು ಯಾವುದೋ ಒಬ್ಬ ಸ್ವಾಮೀಜಿ ಬೆಳಿಬೇಕಪ್ಪ ಅಂತಂದ್ರೆ ಅವ್ರಿಗೆ ತಂದಿಡ್ತಕ್ಕಂಥ ಒಂದು ಸಂಕಟ ಮೊದಲನೇ ಅಸ್ತ್ರನೇ ಇದು. ಸ್ತ್ರೀಯರ ಶೋಷಣೆ, ಹೆಣ್ಣು ಮಕ್ಕಳ ಶೋಷಣೆ, ಇಂಥ ಒಂದು ಅಪಾದನೆಗಳನ್ನ ತಂದಿಡುವುದು ಹೊಸದಲ್ಲ. ಇದು ಆದಿ ಅನಾದ ಕಾಲದಿಂದಲೂ ನಡೆದುಕೊಂಡು ಬಂದಂಥ ವಿಷಯ. ಆದರೆ ಇದು ಈಗ ಹೆಂಗಾಗಿದೆ ಅಂದ್ರೆ, ಮೀಡಿಯಾ ಬಹಳಷ್ಟು ಅಭಿವೃದ್ಧಿ ಹೊಂದಿದಂಥ ಒಂದು ಕ್ಷೇತ್ರ. ಇದನ್ನು ದುರ್ಬಳಕೆ ಮಾಡಿಕೊಂಡು ಮಕ್ಕಳ ಶೋಷಣೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಹಚ್ಚಿ, ಪೋಸ್ಕೋ ಹಚ್ಚಿ, ಇದನ್ನು ಸ್ವಯಂ ಪ್ರೇರಣೆಯಿಂದ ಮಾಡಿರ್ತಕ್ಕಂಥ ಒಂದು ದುಷ್ಕೃತ್ಯ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಸುದ್ದಿ ಮಾಧ್ಯಮ ಇದನ್ನು ಅಪವಿತ್ರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ನಡಿಬಾರ್ದು. ಮತ್ತು ಇವರು ಯಾರು ಸ್ವಯಂ ಪ್ರೇರಣೆಯಿಂದ ಈ ಒಂದು ಷಡ್ಯಂತ್ರಕಾರಿಗಳೇನಿದ್ದಾರ ಇವ್ರನ್ನ ಮೊದಲ ಆ ಪದದಿಂದ ವಜಾ ಮಾಡಬೇಕು ಮತ್ತು ಅದನ್ನು ಸೂಕ್ತವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. ಮತ್ತು ಈ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಅಂತ ಈ ಒಂದು ಕೇಸನ್ನು ಆಗ್ಯದ, ಇದನ್ನು ತಕ್ಷಣ ವಜಾ ಮಾಡಬೇಕು. ಇಲ್ಲದಿದ್ರೆ ಆಮೇಲೆ ಸುಳ್ಳು ಅಪಾದನೆ ಅಂತ ಅನ್ಕೊಂಡು ಇದನ್ನು ವಜಾ ಮಾಡಿ ಆ ಮಾಡಿದಂಥ ದುಷ್ಕೃತ್ಯ ಮಾಡಿದಂತಹ ಒಂದು ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಒಂದು ವೇಳೆ ಆಗದಿದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬ ಸ್ವಾಮೀಜಿಗೆ ಬಂದಂತಹ ಈ ಒಂದು ಅಪಾದನೆ ಎಲ್ಲ ಸ್ವಾಮೀಜಿಗಳಿಗೂ ಬರ್ಬೋದು, ಇದೇನು ಹೊಸದಲ್ಲ. ಆದರೆ ಇಂಥ ಒಂದು ಷಡ್ಯಂತ್ರಕಾರಿ ರಚನೆಯನ್ನು ಯಾರೇ ಮಾಡಿರಲಿ ಅವರೆಲ್ಲರಿಗೂ ನಾವು ಖಂಡಿಸ್ತೀವಿ. ಇದನ್ನು ಮುಂದೆ ಇಂಥ ಕೃತ್ಯಗಳು ಆಗಬಾರ್ದು. ಈಗ ಇದನ್ನು ಇಷ್ಟೊಂದು ಹೇಳಿ ನನ್ನ ಈ ನಮ್ಮ ಹೋರಾಟ ಮುಂದೆ ಬಹಳಷ್ಟು ಉಗ್ರವಾಗಿರ್ತಕ್ಕಂಥದ್ದು ಇರ್ತದೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯವರಾಗಲಿ, ಸರ್ಕಾರದವರಾಗಲಿ, ಯಾರೇ ರಾಜಕೀಯ ವ್ಯಕ್ತಿಗಳಾಗಲಿ ಇದಕ್ಕೆ ಕುಮ್ಮಕ್ಕು ಕೊಡಬಾರ್ದು. ಇದನ್ನು ತಕ್ಷಣ ವಜಾ ಮಾಡಬೇಕು. ಇದರಿಂದ ಸಾಕಷ್ಟು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಆ ತಪ್ಪು ಸಂದೇಶಗಳನ್ನು ಹೋಗಲಾರ್ದಂಗೆ ತಡೆ ಮಾಡಬೇಕು. ಮತ್ತು ಇನ್ನೂ ಕೆಲವು ಮಕ್ಕಳು ಈ ತಾನೇ ಹೇಳಿದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕೋಳಿ ಅವರು ಹೇಳಿದರು, ಮಕ್ಕಳ ಅಪಹರಣ ಆಗ್ತಾ ಇದೆ, ಮಕ್ಕಳ ಶೋಷಣೆ ಆಗ್ತಾ ಇದೆ. ಈ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಇವು ಆಯೋಗದವರು ಏನಿದ್ದಾರೆ ಇವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಕಣ್ಣು ಎಲ್ಲಿ ತೆರಿಬೇಕು ಅಂದ್ರೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಕಣ್ಣು ತೆರೀರಿ, ಅಂದ್ರೆ ನಿಮಗೊಂದು ಆಯೋಗಕ್ಕೆ ಒಂದು ಒಳ್ಳೆ ಹೆಸರು ಬರ್ತದ. ಅದನ್ನು ಬಿಟ್ಟು ನೀವು ಒಬ್ಬ ಸ್ವಾಮೀಜಿ ಬೆನ್ ಹತ್ತಿ ಒಂದು ಟಿ ಆರ್ ಪಿ ಸಲುವಾಗಿ ಮತ್ತು ಏನೋ ಒಂದು ದುಷ್ಟವಾದಂಥ ಉದ್ದೇಶ ಇಟ್ಕೊಂಡು ನೀವು ಇಂಥ ಒಂದು ಕೃತ್ಯಗಳಿಗೆ ಕೈ ಹಾಕಬಾರ್ದು. ತಮ್ಮದು ಮಹಿಳಾ ಆಯೋಗ ಏನಿದೆ ಬಹಳಷ್ಟು ಒಂದು ಪವಿತ್ರವಾದಂತಹ ಒಂದು ಆಯೋಗ. ಎಲ್ಲೇ ಅನ್ಯಾಯ ನಡೆದ್ರು ತಾವು ನಿಲ್ತೀರಿ. ಆದರೆ ಈ ವಿಷಯದೊಳಗ ತಾವು ಇಂಥ ಯಾವುದೇ ಒಂದು ಷಡ್ಯಂತ್ರಕ್ಕೆ ಒಳಗಾಗದೆ ಮುಂದೆ ತಮ್ಮ ಕೆಲಸಗಳನ್ನು ಚೆಂದಾಗಿ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಇವತ್ತ ಕೋರ್ತೀವಿ. ಮತ್ತು ಇನ್ನು ಮುಂದೆ ಆದರೂ ತಾವು ಒಳ್ಳೆಯ ಕೆಲಸಗಳನ್ನು ಮಾಡ್ರಿ. ಮತ್ತು ನಿಮ್ಗೆ ನಮ್ಮ ಸ್ವಾಮಿಗಳ ವತಿಯಿಂದ ಏನಾದರೂ ಸಹಕಾರ ಮತ್ತು ಸಹಾಯ ಬೇಕಾದರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇಂತಹ ದುಷ್ಕೃತ್ಯಗಳಿಗೆ ಕುಮ್ಮಕ್ಕು ಕೊಡದೆ ನೀವು ಚೆಂದಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಕರ್ನಾಟಕ ನಡೆದಾಡುವ ದೇವರಂದು ಛಾತಿ ಪಡೆದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯನವರ ಮೇಲೆ ಪೋಸ್ಕೋ ಕೇಸ್ ಏನಾಗಿದೆ ಅದಕ್ಕೆ ನಾವು ಖಂಡಿಸ್ತೇವೆ. ಅದೇ ರೀತಿ ಅವ್ರ ಮೇಲೆ ಏನದ ಅಂದ್ರೆ ಕಾರಣದಂಥ ಕೈಗಳು ಇದೆ ಅಂತ 100% ನಮ್ಗೆ ಸಂಸ್ಥೆ ಇದೆ. ಯಾಕಂದ್ರೆ 2016ರಲ್ಲಿ ಅವ್ರ ತಂದೆಯವ್ರದೊಂದು ಮರ್ಡರ್ ಆಗಿತ್ತು. ಮರ್ಡರ್ ಆದಾಗ ದೊಡ್ಡ ಪ್ರಮಾಣದಲ್ಲಿ ಶಹಾಪುರ ಬಂದ್ ಮಾಡ್ರು.
ಅವ್ರ ತಂದೆಯವ್ರು ತೀರ್ಕೊಂಡ ನಂತರ ಇವರು ಏನದ ಅಂದ್ರೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅವ್ರಿಗೆ, ಮಲ್ಲಿಕಾರ್ಜುನ್ ಮುತ್ತಯ್ಯ ಅವ್ರಿಗೆ ಹೆಂಗಿದೆ ಅಂದ್ರೆ ಭಕ್ತಿಯವರು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಇಡೀ ನಮ್ಮ ಕರ್ನಾಟಕ ನಡೆದಂತೆ ನುಡಿದಂತ ಸ್ವಾಮೀಜಿ ಯಾರಂದ್ರೆ ಮಲ್ಲಿಕಾರ್ಜುನ್ ಮುತ್ತಯ್ಯ ಅಂತ ಒಂದು ಇಡೀ ನಮ್ಮ 4 ಸ್ಟೇಟಲ್ಲಿ ಒಂದು ದೊಡ್ಡ ಹೆಸರಾಗಿದೆ. ಅದಕ್ಕಾಗಿ ಅವ್ರಿಗೆ ಏನದ ಅಂದ್ರ ಹಿಂದ ಕಾಣದಂತ ಕೈಗಳು ಇದೆ ಅಂತ ನಮಗೆ ಸಂಶಯ ಇದೆ. ಹೀಗಾಗಿ ಇದಕ್ಕೇನದ ಅಂದ್ರೆ ನಾವು ಬೀದರ್ ಜಿಲ್ಲಾದಿಂದ ಪ್ರತಿಯೊಂದು ತಾಲೂಕದಿಂದ ಖಂಡಿಸ್ತೇವೆ. ಇದಕ್ಕೆ ಸೂಕ್ತವಾದಂಥ ತನಿಖೆ ಆಗಬೇಕು. ಇದರಿಂದ ಯಾರಿದ್ದಾರ ಯಾರಿಲ್ಲ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಸಪೋಸ್ ಇದಕ್ಕೆ ಅವ್ರ ಮೇಲೆ ಕೇಸ್ ಆಗಿದೆ, ಅವರ ಏನೇ ಅರೆಸ್ಟ್ ಅದು ಏನೇ ಇದಕ್ಕೆ ಮುಂದುವರಿತು ಅಂದ್ರೆ ಇಡೀ ನಾವು ಅವ್ರೇನು ಭಕ್ತರಿದ್ದೆವು ಪ್ರತಿಯೊಂದು ಜಿಲ್ಲಾದಿಂದ ಪ್ರತಿಯೊಂದು ತಾಲೂಕದಿಂದ ಅವರು ಬೆಂಬಲ ಕೊಡ್ಲಾಕ ನಾವು ಸಿದ್ಧ ಆಗಿದ್ದೆವು. ಮತ್ತು ಅವ್ರಿಗೆ ಏನೇ ಆಯ್ತು ಅನಾಥ ಅವ್ರಿಗೆ ಹಿಂದೆ ಯಾರೇ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇಡೀ 4 ಸ್ಟೇಟ್ ಜನ ಅವ್ರ ಹಿಂದಿದ್ದಾರ, ಅವರೊಂದು ಸಮಾಜ ಸೇವೆ ಮಾಡ್ತಿದ್ದಾರ. ಆ ಥರ ಇತ್ತಂದ್ರ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗ್ಲಿ MLAಗಳಾಗಲಿ ಅವ್ರ ಮಟ್ಟಕ್ಕೆ ಯಾಕೆ ಹೋಗ್ತಿರು? ಅಷ್ಟೆಲ್ಲ ಬಜೆಟ್ ಯಾಕೆ ಕೊಡ್ತಿರು? ಹೀಗಾಗಿ ಅವ್ರ ಹಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ. ಹೀಗಾಗಿ ಇದಕ್ಕೆ ಏನದ ಅಂದ್ರೆ ಕೂಡಲೇ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಇದಕ್ಕೆ ಏನದ ಅಂದ್ರೆ ಪರಿಶೀಲನೆ ಮಾಡಿ ಅದರಿಂದ ಯಾರ ಕೈ ಇದೆ ಅಂತ ಅವರಿಗೆ ಅರೆಸ್ಟ್ ಮಾಡಬೇಕು. ಇವರಿಗೆ ಒಂದು ಮಗುವಿಗೆ ಎತ್ಕೊಂಡು ಮುದ್ದಾಡಿದ್ದಾರೆ. ಅವರ ತಾಯಿ ತಂದೆ ಎಲ್ಲರೂ ಅದೇ ರೂಮಿನಲ್ಲಿ ಇದ್ದಾರೆ ಎತ್ಕೊಂಡು. ಈಗ ಎಷ್ಟೋ ವರ್ಷದಿಂದ ಹುಡುಗಿಗೆ ಆರಾಮಿದ್ದಿಲ್ಲ ಆರಾಮಿಲ್ದಾಗ ಎತ್ಕೊಂಡು ಹೋಗಿ ಒಂದು 2-3 ತಿಂಗಳು ಒಳ್ಳಾಡಿದಾಗ ಅವ್ರಿಗೆ ಆರಾಮಾಗಿದೆ. ಅದೇ ತರ ನಮ್ಮ ಊರಿಗೂ ಬಂದಿರು, ಹುಮ್ನಾಬಾದ್ ತಾಲೂಕ ಹುಡುಗಿ ಗ್ರಾಮ ನಮ್ಮ ಮನೆಗೂ ಬಂದಿರು, ನಮ್ಮ ಮಗುವಿಗೆ ಎತ್ಕೊಂಡಿರು, ಮತ್ತೆ ನನ್ನ ಮಗಳಿಗೆ ನಮ್ಮ ಮಗನಿಗೆ ಎಲ್ಲ ಎತ್ಕೊಂಡಿರು ಅಂದ್ರೆ ನಾವೆಲ್ಲ ಅದೇ ತರ ತಿಳ್ಕೊಬೇಕಾ? ಹಾಗಾಗಿ ಇದರಿಂದ ಕಾಡಿದಂಥ ಕೈಗಳಿದೆ. ಸುಮಾರು 10 ವರ್ಷ ಹಿಂದಿನ ಹಿಡಿದು ಅವ್ರ ಫ್ಯಾಮಿಲಿಗೆ ಇದು ಟಾರ್ಚರ್ ಮಾಡ್ತಾನೆ ಇದ್ದಾರೆ. ಬಟ್ ಅದೇ ಪ್ರಕಾರ ಈಗೂ ಅವ್ರ ತಂದೆಯರಿಗೆ ಹೆಂಗಾಗ್ಯದ ಹಂಗೆ ಇವ್ರ ಮ್ಯಾಲ ಯಾವುದೇ ರೀತಿ ಅವರಿಗೆ ಏನದ ಅಂದ್ರೆ ಯಾವ ಥರ ಇವ್ರಿಗೆ ಸಿಕ್ಕಿಸ್ಬೇಕು ಅಂಬೋದು ಅವರಿಗೆ ಇದು ಸಿಕ್ಕಿಲ್ಲ. ಹಾಗಾಗಿ ಇದು ಒಂದು ಕೂಸಿಗೆ ಒಂದು ಎದುರು ಇಟ್ಕೊಂಡು ಅವ್ರ ಮೇಲೆ ಒಂದು ಆರೋಪ ಮಾಡ್ಲತ್ತಾರ. ಅದಕ್ಕಾಗಿ ಹೀಗಾಗಿ ತಮ್ಮ ಮೂಲಕ ಕೇಳ್ಕೊಳ್ಳೋದು ಏನಂದ್ರೆ ಸೂಕ್ತ ಆಗಿ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕಂತ ನಿಂತರು ಕೇಳ್ತು. ನಮಸ್ಕಾರ. ಶಾಪುರ್ನ ಮಹಲ್ ರೋಜಾ ಶ್ರೀ ಮಲ್ಲಿಕಾರ್ಜುನ್ ಮುತ್ಯರವರ ಮೇಲೆ ಪೋಸ್ಕೋ ಕಾಯ್ದೆಯನ್ನು ದಾಖಲಿಸಿದ್ದಾರೆ. ಅದಕ್ಕೆ ನಾವು ಹುಮ್ನಾಬಾದ್ ಕೋಲಿ ಸಮಾಜ ವತಿಯಿಂದ ಖಂಡನೆ ಮಾಡ್ತೇವೆ. ಯಾಕಂದರೆ ಒಬ್ಬ ಹಿಂದುಳಿದ ವರ್ಗಗಳಲ್ಲಿ ಮುತ್ಯರು ಆಗೋದು ಬಹಳ ಕಮ್ಮಿ. ಆದರೂ ಇವರು ಮುತ್ಯರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜ ಬರೀ ಟೋಕ್ರಿ ಕೂಲಿ ಸಮಾಜವಲ್ಲ ಇನ್ನಿತರ ಸಮಾಜವನ್ನು ಒಳಗೊಂಡು ಮುತ್ಯರು ತಮ್ಮ ಕಾರ್ಯಗಳನ್ನು ಉತ್ತರ ಕರ್ನಾಟಕದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥ ಇದರಲ್ಲಿ ಯಾವುದೋ ಒಂದು ಮಗುವಿಗೆ ಎತ್ಕೊಂಡು ತನ್ನ ಮಗುನೇ ಅಂಥೇಳಿ ಮುದ್ದಾಡಿದ್ದಾರೆ, ತನ್ನ ಮಗಳು ಅಂಥೇಳಿ ಆ ಕುಟುಂಬದವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ. ನಮ್ಮ ಮಗು 10-12 ಸಾರಿ ಆಯಿತು, ಅವ್ರಿಗೆ ಹುಷಾರಿರಲಿಲ್ಲ ಕಾರಣ ಮುತ್ಯರ ಬಲ್ಲಿ ಹೋದ್ಮೇಲೆ ಆ ಮಗುವಿಗೆ ಕಮ್ಮಾಗಿದೆ. ಆ ಮಗು ನಮ್ಮ ಮಗು ಅಲ್ಲ, ತನ್ನ ಮಗು ಅಂಥೇಳಿ ಮಾತಾಡಿದ್ದಾರೆ, ಮುದ್ದಾಡಿದ್ದಾರೆ, ನನ್ನ ಮಗುವಿನ ಅಂಥೇಳಿ ಆಡಿದರು. ಸ್ಪಷ್ಟನೆ ಪಡಿಸಿದ್ರು ಕೂಡ ಮಕ್ಕಳ ಹಿಂದುಳಿದ ಆಯೋಗದವರು ಪೋಸ್ಕೋ ಕಾಯ್ದೆಯಡಿ ದಾಖಲಿಸಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಹಲವಾರು ಮಕ್ಕಳನ್ನು ಕಳ್ತನ ಆಗ್ತಾಯಿದ್ರು ಕೂಡ ಮಕ್ಕಳ ಹಿಂದುಳಿದ ಆಯೋಗದವರು ಅದಕ್ಕೆ ಕಣ್ತೆರೆದು ನೋಡ್ತಾ ಇಲ್ಲ. ಆದರೂ ಕೂಡ ಈ ಮುತ್ಯರವರ ಮೇಲೆ ಆ ತರಾತುರಿನ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದ್ದಾರೆ. ಇದಕ್ಕೆ ನಾವು ಅಖಿಲ ಭಾರತೀಯ ಟೋಕರಿ ಕೋಲಿ ಸಮಾಜ ಬೀದರ್ ಜಿಲ್ಲೆ ವತಿಯಿಂದ ನಾವು ಖಂಡನೆ ಮಾಡ್ತಾ ಇದ್ದೇವೆ.
ಮುಂದೆ ಇದೇ ಥರ ಮುತ್ತೆಯವರವರ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನಾದರೂ ಕ್ರಮ ಕೈಗೊಳ್ಳಕ್ಕೆ ಆದೇಶ ಮಾಡಿದ್ರೆ ಸಮಾಜ, ನಾವು ಬರೀ ಟೋಕರಿ ಕೋಲಿ ಸಮಾಜವಲ್ಲ, ಇನ್ನಿತರ ಸಮಾಜರು ಕೂಡ ರೋಡಿಗೆ ಇಳಿದು ಮುತ್ತೆಯವರವರ ಬೆನ್ನಿಗೆ ನಿಂತು ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರಕರಣ ವಾಪಸ್ ತಕ್ಕೊಳ್ಳೋದಲ್ಲ, ಪ್ರಕರಣವನ್ನು ಸೂಕ್ತವಾದ ತನಿಖೆ ಮಾಡಬೇಕು. ಯಾರೇ ಆದ್ರೂ ಹಿಂದೆ ಕೈವಾಡ ಇದೆ, ರಾಜಕೀಯ ಕೈವಾಡ ಇದೆ, ಮತ್ತು ಯಾವುದಾದ್ರೂ ಮುತ್ತೆರ ಕೈವಾಡ ಇದೆ, ಕೆಲವರು ರಾಜಕೀಯ ಪ್ರೇರಿತವಾಗಿ ಕೈವಾಡ ಇದೆ, ಅದನ್ನು ಸೂಕ್ತವಾದ ತನಿಖೆಯನ್ನು ನಡೆಸಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಶಾಪುರ್ನ ಮಹಾರಾಜ ಮುತ್ಯ ಮಲ್ಲಿಕಾರ್ಜುನ ಮುತ್ಯವ್ರ ಮೇಲೆ ಪೋಸ್ಕೋ ದಾಖಲೆ ಮಾಡ್ರ, ಅದು ಖಂಡನೆ ಮಾಡ್ತೇವೆ ನಾವು. ಆ ಮುತ್ಯರ ಶಕ್ತಿ ಏನದ ಅಂತಂದ್ರೆ ಆ ಮುತ್ಯರ ಭಕ್ತಿಗಳಿಗೆ ಕೊನದ, ಅಲ್ಲಿ ಮುತ್ಯರ ಮೇಲೆ ಯಾರು ಇರ್ತಾರ ಅವ್ರಿಗೆ ಕೊನದ ಇದೆ. ಪೋಸ್ಕೋ ಕೇಸ್ ಹಾಕ್ಯಾರ, ಮುತ್ಯರ ನಾವು ಸುಳ್ಳು ಆರೋಪ ಮಾಡ್ರ, ಮುತ್ಯರ ಮುಂದೆ ಬೆಳಿಬಾರ್ದು ಅಂತಂದು ಹಾಗೆ ಹಾಕ್ಯಾರಲ್ಲ, ಅದಕ್ಕೆ ನಾವು ಖಂಡನೆ ಮಾಡುತ್ತಾ ಇವತ್ತು ಪ್ರೆಸ್ ಮೀಟ್ ಕರೆಯುವು. ಮುತ್ಯನ ಮೇಲೆ ಬಂದ ಅಂಥದ್ದು ಏನಾರ ಆದಂದ್ರೆ ಮುತ್ಯನ ಬನ್ನಿ ನಾವು ನಿಂದಿರ್ತೇವೆ. ಮತ್ತು ಇದು ವಿರೋಧ ಮಾಡಿ ಮುತ್ಯನ ಹಿಂದೆ ಇಂಥ ಶಕ್ತಿ ಅದ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮುತ್ಯನ ಹಿಂದೆ ಇಂಥ ಶಕ್ತಿ ಅದ ಅಂತಂದು ನಾವು ತೋರಿಸ್ತೇವೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಬೊಕ್ಕೆ ಅಂತಂದು. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಬೊಕ್ಕೆ, ಬಸವ ಕಲ್ಯಾಣ್, ನಾ ಸ್ಟೇಷನ್ ಅಧ್ಯಕ್ಷ ಇದ್ದೀನಿ ಕಾಂಗ್ರೆಸ್ ಪಕ್ಷದ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.